ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಾಗವೇಣಿ. ಇವತ್ತಿನ ರೆಸಿಪಿ ಬಂದು ತಾಲಿಪಟ್ಟು. ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ 1 ಕಪ್ ಕಡಲೆ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಹಾಗೆ ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಟೊಮೆಟೊ, 2 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬಾ ರುಚಿಯಾಗಿರುತ್ತೆ. ಹಾಗೆ ತೊಗೊಂಡಿರೋ ಹಿಟ್ಟನ್ನು ಈಗ ಜರಡಿ ಹಿಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ಪು ಹಸಿ ಕಡಲೆಬೇಳೆ ಹಿಟ್ಟು, ಹಾಗೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಜರಡಿ ಹಿಡಿದಾಯಿತು ಫ್ರೆಂಡ್ಸ್. ಇವಾಗ ಈ ಥರ ಆಗಿದೆ. ನೀಟಾಗಿ ಹೆಚ್ಚಿರುವಂಥ ಈರುಳ್ಳಿ, ಹಾಗೆ ಅರ್ಧ ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಸಿ ಖಾರ, ಹಸಿ ಮೆಣಸಿನಕಾಯಿ ಖಾರ, ಸ್ವಲ್ಪ ಅಡುಗೆ ಸೋಡಾ ಫ್ರೆಂಡ್ಸ್, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಬಣ್ಣ ಬರೋದಕ್ಕೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಯಾವುದೇ ರೀತಿ ಮೆದ್ದು ಆಗಿಲ್ಲ, ಹಾಗೆ ಕಲಸಿಡೋ ಆಗಿಲ್ಲ. ಫಟಾಫಟ್ ಅಂತೇಳಿ 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಸಾಯಂಕಾಲ ಸ್ನ್ಯಾಕ್ಸಿಗೂ ಕೂಡ ಇದನ್ನು ರೆಡಿ ಮಾಡ್ಕೋಬೋದು. ಯಾವುದನ್ನು ನೆನೆ ಹಾಕೋಂಗಿಲ್ಲ, ಹಾಗೆ ಅಕ್ಕಿ ನೆನೆ ಹಾಕೋಂಗಿಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಅದೇ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ಬಳಸಿ ಮತ್ತು ಕಡಲೆ ಹಿಟ್ಟನ್ನು ಬಳಸಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಮಾಡೋದು ಕೂಡ ಸುಲಭವಾಗಿರುತ್ತೆ ಫ್ರೆಂಡ್ಸ್. ಈಗ ಕಲಸಿಟ್ಟಾಯಿತು. ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ 5 ನಿಮಿಷ ಆದಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ತವಾ ಇಟ್ಕೋತಾ ಇದ್ದೀನಿ. ತವಾ ಸ್ವಲ್ಪ ಕಾದಾದಮೇಲೆ ನೆನೆಸಿಟ್ಕೊಂಡಿರೋ ಹಿಟ್ಟನ್ನು ಇನ್ನೊಂದು ಸಲ ಕಲಿಸ್ಕೊಂಡು ತವಾ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ಎಣ್ಣೆ ಸವರ್ಕೊತಾ ಇದ್ದೀನಿ. ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಷ್ಟು ನಾನು ಹಿಟ್ಟನ್ನು ಕಲಸಿದ್ದಾಯಿತು ಫ್ರೆಂಡ್ಸ್. ಈಗ ನೋಡ್ತಾ ಇದ್ದಾರಲ್ಲ, ಈ ಕನ್ಸಿಸ್ಟೆನ್ಸಿಗೆ ನಾನು ಕಲಸಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿನಾದರೂ ಕಲಿಸ್ಕೊಂಡ್ರೂ ಪರವಾಗಿಲ್ಲ, ತೆಳುವಾದರೂ ಕಲಿಸ್ಕೊಂಡ್ರು, ದೋಸೆ ಹಿಟ್ಟಿನದಕ್ಕೆ ಕಲಿಸ್ಕೊಂಡ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಸ್ಪ್ರೆಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಸ್ವಲ್ಪ ಅಗಲ ಆಗಿ ಮತ್ತು ನೀಟಾಗಿ ಚೆನ್ನಾಗಿ ತೆಳುವಾಗಿ ಈ ಒಂದು ತಾಲಿಪಟ್ಟು ಬರುತ್ತೆ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದಲ್ಲ ಯಾವ ರೀತಿ ಅಗಲ ಮಾಡ್ತಾಯಿದ್ದೀನಿ ಅಂಥೇಳಿ. ಕೈಗೆ ಬಿಸಿ ತಾಗಬಾರ್ದು ಅಂತೇಳಿ ಸ್ವಲ್ಪ ನೀರು ಹಚ್ಕೊಂಡು ಮಾಡಿದ್ದಾಯಿತು ಫ್ರೆಂಡ್ಸ್. ಹಾಗೆ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡ್ತಾ ಇದ್ದೀರಲ್ಲ, ಈಗ ಇದು ಕೆಳಗಡೆ ಬೆಂದಿದೆ, ಮೇಲೆ ಗುಳೆ ಆಕಾರ ಬಂದಿದ್ದಾಯ್ತಲ್ಲ ಫ್ರೆಂಡ್ಸ್. ಈಗ ಕೆಳಗಡೆ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಬೇಗನೆ ಏಳುತ್ತೆ, ಯಾವುದೇ ರೀತಿ ತವಾಕ್ಕೆ ಹತ್ಕೊಳ್ಳೋಂಗಿಲ್ಲ, ನೀಟಾಗಿ ಬರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಫಟಾಫಟ್ ಅಂತಲೂ ಕೂಡ ರೆಡಿ ಆಗುತ್ತೆ. ಬಣ್ಣ ಕೂಡ ಬಂದಿದೆ. ಅದೇ ಹೇಳಿದಾಗೆ ನಾವು ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಬಣ್ಣ ಬರುತ್ತೆ ಫ್ರೆಂಡ್ಸ್. ತುಂಬಾ ನೀಟಾಗಿ ಬಂದಿತ್ತು, ಚೆನ್ನಾಗೂ ಕೂಡ ಇತ್ತು. ಹಿಂದ್ಗಡೆನೂ ನೀಟಾಗಿ ಬಂದಿದೆ. ಯಾವುದೇ ರೀತಿ ಒತ್ತೋದಾಗಲಿ ಲಟ್ಸೋದಾಗಲಿ ಏನೂ ಇರಲ್ಲ ಫ್ರೆಂಡ್ಸ್. ನೀಟಾಗಿ ತವಾ ಮೇಲೆ ಸ್ವಲ್ಪ ಸವರ್ಕೊಂಡ್ರೆ, ಅಗಲ ಮಾಡಿಕೊಂಡ್ರೆ ಆಗೋಗುತ್ತೆ.
ಈಗ ನೋಡಿ ಫ್ರೆಂಡ್ಸ್, ನೀಟಾಗಿ ಚೆನ್ನಾಗಿ ಬಿಸಿ ಬಿಸಿ ತಾಲಿಪಟ್ಟು ರೆಡಿಯಾಗಿದೆ. ಹಾಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ, ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್. ಈಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆನೆಸಿಟ್ಕೊಂಡಿರೋಂಥ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅದೇ ರೀತಿ ಹೇಳಿದಾಗೆ ಮತ್ತೆ ಕೈಯಿಂದ ಸ್ವಲ್ಪ ಅಗಲ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೀಟಾಗಿ ಚೆನ್ನಾಗಿ ಅಗಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟರೆ ಬೆನೆಯುತ್ತೆ. ಬೇಗನೆ ಒಂದು 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಹಿಟ್ಟು ನೆನೆಯೋಕ್ಕೆ ಮಾತ್ರ ಒಂದು 5 ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೇ, ಮತ್ತೇನು ಹೆಚ್ಚು ಟೈಮ್ ಏನು ಹಿಡಿಯಲ್ಲ ಫ್ರೆಂಡ್ಸ್. ಇದು ನೋಡಿದ್ರಲ್ಲ ಯಾವ ರೀತಿಯಾಗಿ ಬೆಂದಿದೆ ಅಂತೇಳಿ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕೂಡ ಕಲರ್ ಕೂಡ ಬಂದಿದೆ. ನೋಡ್ತಾ ಇದ್ರಲ್ಲ, ನೀಟಾಗಿ ಕೆಳಗಡೆನೂ ಕೂಡ ಬೆನೀತಾ ಇದೆ. ಹಾಗೆ ನೀರು ನಾವೇನು ಹಚ್ತಾ ಇರ್ತೀವಲ್ಲ ಫ್ರೆಂಡ್ಸ್, ಆವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ರೆ ಆಯಿತು. ಆಮೇಲಿಂದ ಹೈ ಫ್ಲೇಮಲ್ಲಿ ಇಟ್ಟು ಬೆನೆಸ್ಕೋಬೇಕಾಗುತ್ತೆ. ಒಂದೆರಡು ಸಲ ತಿರುವಿ ಹಾಕಿದರೆ ತಾಲಿಪಟ್ಟು ಬೆಂದಿರುತ್ತೆ. ಈ ರೀತಿ ಬೆಂದಿರುತ್ತೆ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿದೆ, ರುಚಿನೂ ಅಷ್ಟೇ ಚೆನ್ನಾಗಿದೆ. ಈಗ 2 ತಾಲಿಪಟ್ಟನ್ನು ಮಾಡಾಯಿತು. ಇದನ್ನು ನಾವು ಮೊಸರಲ್ಲಿ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿಯಲ್ಲಿ ತಿನ್ಬೋದು. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಮೊಸರು ಮತ್ತು ತಾಲಿಪಟ್ಟು ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಸಂಜೆ ಈವ್ನಿಂಗಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. Thanks for watching.